ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ಅಥೆಂಟಿಕ್ ಮಂಗಳೂರು ಶೈಲಿಯಲ್ಲಿ ಊರಿನ ಕೋಳಿ ಸುಕ್ಕ ಅಥವಾ ನಾಟಿ ಕೋಳಿ ಸುಕ್ಕ ರೆಸಿಪಿನ ಮಾಡ್ತಾ ಇದ್ದೇನೆ. ಚಿಕನ್ ಸುಕ್ಕಾಗೆ ಬೇಕಾಗುವ ಸಾಮಗ್ರಿಗಳನ್ನು ನಾನು ಡಿಸ್ಪ್ಲೇನಲ್ಲಿ ಹಾಕಿದ್ದೇನೆ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ. ಇದಕ್ಕೂ ಮುಂಚೆ ನಾನು ಫಾರಂ ಕೋಳಿ ಸುಕ್ಕ ರೆಸಿಪಿ ಮಾಡಿದ್ದೆ, ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ, ಅದನ್ನು ಸಹ ನೀವು ನೋಡಿ. ಈಗ ನಾನೊಂದು ಫ್ರೈ ಪ್ಯಾನನ್ನು ಬಿಸಿ ಮಾಡಿ ಅದಕ್ಕೆ 3 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ತಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಬ್ಯಾಡಗಿ ಮೆಣಸನ್ನು ಸೇರಿಸ್ತಿದ್ದೇನೆ. ಬ್ಯಾಡಗಿ ಮೆಣಸನ್ನು ಚೆನ್ನಾಗಿ 4 ರಿಂದ 5 ನಿಮಿಷಗಳ ತನಕ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಬೇಕು. ಈಗ ಮೆಣಸು ಒಳ್ಳೆ ರೋಸ್ಟ್ ಆಗಿದೆ. ಇದನ್ನು ಈಗ ಸಪರೇಟ್ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಿದ್ದೇನೆ. ಈಗ ಮತ್ತೆ ಅದೇ ಫ್ರೈ ಪ್ಯಾನ್ನಲ್ಲಿ ಮೆತ್ತೆ, ಕೊತ್ತಂಬರಿ ಬೀಜ, ಜೀರಿಗೆ ಹಾಗೆಯೇ ಕರಿಮೆಣಸನ್ನು ಸೇರಿಸಿ 2 ನಿಮಿಷಗಳ ಕಾಲ ಫ್ರೈ ಮಾಡ್ತಿದ್ದೇನೆ. ಇದು ಸಹ ಈಗ ಫ್ರೈ ಆಗಿದೆ. ಇದನ್ನು ಸಹ ಈಗ ಸಪರೇಟ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೇನೆ. ಈಗ ಮತ್ತೆ ನಾನು ಕಟ್ ಮಾಡಿಟ್ಟಂಥ ಬೆಳ್ಳುಳ್ಳಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಿದ್ದೇನೆ. ಬೆಳ್ಳುಳ್ಳಿಯನ್ನು ಸಹ ಈಗ ಸಪರೇಟ್ ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಿದ್ದೇನೆ. ಫ್ರೈಯಿಂಗ್ ಪ್ಯಾನ್ಗೆ 2 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸಬೇಕು. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಸಣ್ಣ ಈರುಳ್ಳಿ ಹಾಗೆಯೇ ತುರಿದ ತೆಂಗಿನಕಾಯಿಯನ್ನು ಸೇರಿಸಬೇಕು. ತೆಂಗಿನ ತುರಿ ಲೈಟ್ ಬ್ರೌನ್ ಕಲರ್ ಬರುವವರೆಗೆ ನಾವು ಫ್ರೈ ಮಾಡ್ತಾ ಇರಬೇಕು. ತೆಂಗಿನ ತುರಿ ಸಹ ಈಗ ಫ್ರೈ ಆಗಿದೆ. ಇದನ್ನು ಸಹ ಒಂದು ಸಪರೇಟ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ನಾವು ಮೊದಲಿಗೆ ಫ್ರೈ ಮಾಡಿ ಇಟ್ಟಂಥ ಸಾಮಗ್ರಿಗಳನ್ನು ಮಿಕ್ಸರ್ ಗ್ರೈಂಡರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದನ್ನು ನಾವೀಗ ರಫ್ ಆಗಿ ಗ್ರೈಂಡ್ ಮಾಡಬೇಕು, ಜಾಸ್ತಿ ನಯವಾಗಿ ಗ್ರೈಂಡ್ ಮಾಡಬೇಕಂತಿಲ್ಲ. ಈಗ ನಾವು ಇದಕ್ಕೆ ಫ್ರೈ ಮಾಡಿ ಇಟ್ಟಂಥ ಬೆಳ್ಳುಳ್ಳಿಯನ್ನು ಸೇರಿಸಿ ಮತ್ತೆ ಗ್ರೈಂಡ್ ಮಾಡಬೇಕು. ಈಗ ಇದಕ್ಕೆ ಹುಣಸೆ ಹುಳಿಯನ್ನು ಸೇರಿಸಿ ಮತ್ತೆ ನಾವು ಗ್ರೈಂಡ್ ಮಾಡಬೇಕು. ಮ್ಯಾಂಗ್ಳೂರ್ ಸ್ಪೆಷಲ್ ಚಿಕನ್ ಸುಕ್ಕ ಪೌಡರ್ ರೆಡಿಯಾಗಿದೆ. ಈಗ ನಾವು ಮತ್ತೆ ಅದೇ ಮಿಕ್ಸರ್ ಜಾರ್ನಲ್ಲಿ ಹುರಿದಿಟ್ಕೊಂಡಂಥ ತೆಂಗಿನ ತುರಿಯನ್ನು ಹಾಕಬೇಕು. ತೆಂಗಿನ ತುರಿಯನ್ನು ಜಾಸ್ತಿ ಪೌಡರ್ ಮಾಡಬಾರ್ದು. ಮಿಕ್ಸಿಯಲ್ಲಿ 2 ರಿಂದ 3 ಸುತ್ತು ರನ್ ಮಾಡಿದರೆ ಸಾಕು. ನಾಟಿ ಕೋಳಿಯನ್ನು ಮೀಡಿಯಂ ಪೀಸ್ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಈಗ ಒಂದು ಮಣ್ಣಿನ ಪಾತ್ರೆಯಲ್ಲಿ 2 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಬೇಕು. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಿದ್ದೇನೆ. ಒಂದೂವರೆ ಅಷ್ಟು ಕಟ್ ಮಾಡಿಟ್ಟಂಥ ದೊಡ್ಡ ಈರುಳ್ಳಿಯನ್ನು ಸೇರಿಸಿ
ಸ್ವಲ್ಪ ಉಪ್ಪು ಸೇರಿಸ್ತಿದ್ದೇನೆ. ಈರುಳ್ಳಿ ಸಾಫ್ಟ್ ಆಗುವವರೆಗೂ ಇದನ್ನು ಫ್ರೈ ಮಾಡಿ. ಈಗ ಅರಿಶಿನವನ್ನು ಸೇರಿಸಿ. ಈಗ ಚಿಕನ್ ಅನ್ನು ಸೇರಿಸಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 5 ನಿಮಿಷಗಳ ತನಕ ಮುಚ್ಚಳವನ್ನು ಮುಚ್ಚಿಡಿ. ಚಿಕನ್ ತಳ ಹಿಡಿಯದಾಗಿ ಅವಾಗ ಮಿಕ್ಸ್ ಮಾಡ್ತಾ ಇರಿ. ಈಗ ಬೇಕಾದ್ರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸಬಹುದು. ನೀರು ಸೇರಿಸಿ 2 ನಿಮಿಷಗಳ ತನಕ ಮುಚ್ಚಿಡಿ. ಈಗ ಚಿಕನ್ ಸುಕ್ಕ ಪೌಡ್ರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾಟಿ ಕೋಳಿ ತುಂಬ ಗಟ್ಟಿ ಇರ್ತದೆ. ಇದನ್ನು ಚೆನ್ನಾಗಿ ಬೇಯಿಸಬೇಕು. ಮತ್ತೆ ಮುಚ್ಚಳವನ್ನು ಮುಚ್ಚಿಟ್ಟು ಚಿಕನ್ನನ್ನು 20 ನಿಮಿಷಗಳ ತನಕ ಬೇಯಿಸಬೇಕು. ಹಾಗೆಯೇ ತಳ ಹಿಡಿಯದಾಗಿ ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಚಿಕನ್ ಚೆನ್ನಾಗಿ ಬೆಂದಿದ್ರೆ ರುಚಿ ನೋಡಿ ನಾವು ಉಪ್ಪನ್ನು ಈಗ ಅಡ್ಜಸ್ಟ್ ಮಾಡ್ಬೋದು. ಹಾಗೆಯೇ ನೀರಿನಂಶ ಜಾಸ್ತಿ ಇದ್ದರೆ ನೀರಿನಂಶ ಕಮ್ಮಿ ಆಗುವ ತನಕ ಪಾತ್ರೆಯನ್ನು ಲೋ ಫ್ಲೇಮಲ್ಲಿ ಹಾಗೇನೆ ಇಡಬೇಕು. ಈಗ ನೀರಿನಂಶ ಸಂಪೂರ್ಣವಾಗಿ ಕಮ್ಮಿ ಆಗಿದೆ. ಈಗ ತೆಂಗಿನ ತುರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಈಗ 2 ರಿಂದ 3 ನಿಮಿಷಗಳ ತನಕ ಲೋ ಫ್ಲೇಮ್ನಲ್ಲಿ ಹಾಗೇನೆ ಬಿಡಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ. ಈಗ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಊರಿನ ಕೋಳಿ ಸುಕ್ಕ ರೆಡಿಯಾಗಿದೆ. ಇದನ್ನು ನಾವು ರೈಸ್ ಹಾಗೆಯೇ ನೀರು ದೋಸೆಯೊಂದಿಗೆ ಸರ್ವ್ ಮಾಡ್ಬೋದು. ನಿಮಗೆ ಸೆಮಿ ಗ್ರೇವಿ ಟೈಪ್ ಬೇಕಾದರೆ ನೀರನ್ನು ಆವಿ ಆಗಲಿಕ್ಕೆ ಬಿಡಬೇಕಂತಿಲ್ಲ. ಡೈರೆಕ್ಟ್ ತೆಂಗಿನ ತುರಿಯನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಈ ರೆಸಿಪಿ ಇಷ್ಟವಾದರೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ರೆಸಿಪಿಯನ್ನು ಇತರರಿಗೆ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸ್ಮಾರ್ಟ್ ಕುಡ್ಲ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.